आज के इस महत्वपूर्ण कार्यक्रम में मंच पर उपस्थित श्री 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 निर्मलानंद नाथ जी, महास्वामी जी पीठाधीश, आदि चुनचुनगिरी महासंस्थान मठ, कर्नाटक राज्य के लोकप्रिय मुख्यमंत्री श्री बसवराज बोम्मई जी, हम सबके प्रिय नेता और पूर्व प्रधानमंत्री श्री एच.डी. देवेगौड़ा जी, श्री प्रहलाद जोशी जी, श्री एस.टी. सोमशेखर जी, मांड्या दूध संघ के अध्यक्ष बी.आर. रामचंद्र जी, और आज इस डेयरी के प्लांट से जिनको बहुत बड़ा फायदा होने वाला है, ऐसे मेरे प्यारे इವರು ತಮ್ಮ ಹಳ್ಳಿಯಲ್ಲಿ ಸ್ಟೇಷನರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 2 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ನಿಮ್ಮ ಹಳ್ಳಿಯಲ್ಲೂ ಶುರು ಮಾಡಬೇಕಾ? ಫ್ರೀಡಮ್ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. किसान भाइयों बहनों, आप सभी को नमस्कार. ವೇದಿಕೆ ಮೇಲಿರುವಂತಹ ಪೂಜ್ಯ ಸ್ವಾಮೀಜಿಯವರೇ ಮತ್ತು ಅತ್ಯಂತ ಜನಪ್ರಿಯ ಹಿರಿಯ ನಾಯಕರಾದಂತಹ ದೇವೇಗೌಡರೇ, ಸನ್ಮಾನ್ಯ ಬೊಮ್ಮಾಯಿ ಅವರೇ, ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರೇ, ಈ ಒಂದು ಮನ್ಮೂಲ್ ಈ ಒಂದು ಸಂಸ್ಥೆಯಿಂದ ಲಾಭ ಪಡೀತಿರುವಂತಹ ಎಲ್ಲ ರೈತರಿಗೆ ನನ್ನ ನಮಸ್ಕಾರಗಳು. मित्रों, मैं लंबी बात करना नहीं चाहता, परंतु इतना जरूर कहना चाहता हूं, आजादी के तुरंत बाद ही भारत के किसानों ने कोऑपरेटिव मंत्रालय, कोऑपरेटिव मिनिस्ट्री, कृषि मंत्रालय से अलग हो, इसकी मांग की थी. उस वक्त अगर इस पर किसी ने काम किया होता तो आज भारत के किसानों की स्थिति अलग होती. परंतु मैं बधाई देना चाहता हूं देश के प्रधानमंत्री नरेंद्र मोदी जी को कि जिन्होंने अलग कोऑपरेटिव मिनिस्ट्री बनाकर भारत के किसानों के विकास का रास्ता प्रशस्त किया है. ಸ್ವತಂತ್ರ ಬಂದಾಗನೇ ಈ ಒಂದು ಸಹಕಾರಿತಾ ಮಂತ್ರಾಲಯ, ಸಹಕಾರಿ ಮಂತ್ರಾಲಯ ಕೃಷಿ ಮಂತ್ರಾಲಯದ ಜೊತೆಗಿರಬಾರ್ದು, ಇದಕ್ಕೊಂದು ಬೇರೆ ಮಂತ್ರಾಲಯ ಇರಬೇಕು ಅನ್ನುವಂಥದ್ದು ನಮ್ಮ ರೈತರ ಮತ್ತು ಸಹಕಾರಿಗಳ ಬೇಡಿಕೆಯಾಗಿತ್ತು. ಆ ಬೇಡಿಕೆಯನ್ನು ಆಗಲೇ ಮನ್ನಿಸಿದ್ರೆ ಇವತ್ತು ರೈತರದು ಮತ್ತು ಸಹಕಾರಿಗಳ ಸ್ಥಿತಿಯೇ ಬೇರೆ ಇರ್ತಾ ಇತ್ತು. ಆದರೆ ದುರ್ದೈವದಿಂದ ಹಾಗೆ ಆಗಲಿಲ್ಲ. ಇವತ್ತು ನಾನು ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಅತ್ಯಂತ ಹೃದಯಪೂರ್ವಕವಾದಂಥ ಧನ್ಯವಾದವನ್ನು ಅರ್ಪಿಸ್ಲಿಕ್ಕೆ ಬಯಸ್ತೇನೆ. ಅವರು ಈ ಸಹಕಾರಿತಾ ಮಂತ್ರಿ, ಸಹಕಾರ ಮಂತ್ರಿ ಅಂತ ಹೇಳಿ ಹೊಸದಾಗಿ ಒಂದು ಡಿಪಾರ್ಟ್ಮೆಂಟನ್ನು ರಚಿಸಿ ಅದಕ್ಕೊಂದು ಮಂತ್ರಾಲಯವನ್ನು ಮಾಡಿದ್ದಾರೆ. ನಾನು ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. और आज मैं मांड्या मेगा डेयरी के उद्घाटन के मंच से देश भर के कोऑपरेटिव कार्यकर्ता को भी कहना चाहता हूं कि अब सहकारिता के साथ, कोऑपरेटिव के साथ अन्याय नहीं होगा. ये भारत सरकार का निर्णय है. ನಾನು ಮಂಡ್ಯ ಮೆಗಾ ಡೈರಿಯ ಈ ಒಂದು ವೇದಿಕೆಯಿಂದ ದೇಶದಲ್ಲಿರುವಂತಹ ಎಲ್ಲ ರೈತರಿಗೆ, ಎಲ್ಲ ಸಹಕಾರಿಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ, ಇನ್ಮೇಲೆ ಸಹಕಾರಿಗಳಿಗೆ, ಸಹಕಾರಿ ಸದಸ್ಯರಿಗೆ ಮತ್ತು ರೈತರಿಗೆ ಯಾವುದೇ ರೀತಿಯಾದಂತಹ ಅನ್ಯಾಯವನ್ನು ಆಗಲಿಕ್ಕೆ ನಾವು ಬಿಡೋದಿಲ್ಲ ಅನ್ನುವಂಥದ್ದನ್ನು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. मित्रों, आज ये मेगा डेयरी का जो उद्घाटन हुआ है, इसमें सिविल वर्क 73 करोड़ 73 करोड़ का है, प्लांट एंड मशीनरी 188 करोड़ का है. टोटल 260 करोड़ की लागत से 10 लाख लीटर 10 लाख लीटर पर डे प्रोसेसिंग का प्लांट यहां स्थापित हुआ है. और इसके अंदर आगे इसको 14 लाख पर डे ले जाने की क्षमता भी है. जब 10 लाख लीटर दूध, 10 लाख लीटर मिल्क प्रोसेस होता है तो लाखों किसानों के घर में खुशहाली पहुंचती है. ಇವತ್ತು ಏನು ಮಂಡ್ಯ ಮೆಗಾ ಡೈರಿ ಉದ್ಘಾಟನೆ ಆಗಿದೆ, ಈ ಉದ್ಘಾಟನೆಯಲ್ಲಿ 73 ಕೋಟಿ ರೂಪಾಯಿ ಬಿಲ್ಡಿಂಗು,
183 ಕೋಟಿ ರೂಪಾಯಿ ಪ್ಲಾಂಟ್ ಆ್ಯಂಡ್ ಮಷಿನರಿ, ಒಟ್ಟು 260 ಕೋಟಿ ರೂಪಾಯಿದಲ್ಲಿ ಈ ಒಂದು ಪ್ಲಾಂಟು ಮತ್ತು ಬಿಲ್ಡಿಂಗು ನಿರ್ಮಾಣ ಆಗಿದೆ. ಇದರಲ್ಲಿ ಪ್ರತಿ ದಿವಸ 10 ಲಕ್ಷ ಲೀಟರ್ ಹಾಲನ್ನು ಪ್ರೊಸೆಸ್ ಮಾಡುವಂಥ ಒಂದು ವ್ಯವಸ್ಥೆ ಇದೆ. ಮುಂದಿನ ದಿವಸಗಳಲ್ಲಿ ಇದನ್ನು 14 ಲಕ್ಷ ಲೀಟರ್ ಮಾಡುವಂತಹ ಒಂದು ತೀರ್ಮಾನವನ್ನು ಅವರು ಮಾಡಿದ್ದಾರೆ. आज देश भर में कर्नाटक उन राज्यों में से है जहां पर डेयरी, कोऑपरेटिव डेयरी बहुत अच्छे से काम कर रही है. आज कर्नाटक में 15,210 विलेज लेवल कोऑपरेटिव डेयरी है, जिसमें लगभग 26.22 लाख फार्मर्स अपना दूध दे रहे हैं. ಇಡೀ ಇವತ್ತು ದೇಶದಲ್ಲಿನೇ ಕರ್ನಾಟಕ ಕೋಆಪರೇಟಿವ್ ಡೈರಿ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿದೆ. ಇದರಲ್ಲಿ 15,210 ವಿಲೇಜಸ್ಗಳು, ಹಳ್ಳಿಗಳು ಇದರಲ್ಲಿ ಭಾಗವಹಿಸಿದ್ದಾರೆ ಮತ್ತು 22,22,000 ರೈತರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. और 16 डिस्ट्रिक्ट लेवल डेयरी के माध्यम से हर रोज 28 करोड़ रुपीस, ये 26 लाख किसान के बैंक अकाउंट में जाते हैं. 16 ಜಿಲ್ಲೆಗಳಿಂದ ಪ್ರತಿ ತಿಂಗಳು 28 ಕೋಟಿ ರೂಪಾಯಿ 26 ಲಕ್ಷ ಫಾರ್ಮರ್ಸ್ಗೆ ನೇರವಾಗಿ DBT ಮುಖಾಂತರ ಸಂದಾಯ ಆಗ್ತದೆ. मित्रों, कर्नाटक ने 1975 से लेकर 2022 तक बहुत अच्छा प्रोग्रेस डेयरी के क्षेत्र में किया है. 1975ರಿಂದ 2022ರವರೆಗೆ ಕರ್ನಾಟಕ ಡೈರಿ ಕ್ಷೇತ್ರದಲ್ಲಿ ಅತ್ಯಂತ ಒಳ್ಳೆಯ ಒಂದು ಪ್ರೋಗ್ರೆಸ್ ಅನ್ನು ಮಾಡಿದೆ ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. 75 में 66,000 किलो मिल्क प्रोसेस किया जाता था, इसकी जगह आज 82 लाख किलो मिल्क प्रतिदिन प्रोसेस किया जाता है. 75ರಲ್ಲಿ 66 ಕಿಲೋ ಲೀಟರ್ ಪ್ರೊಸೆಸ್ ಅನ್ನ ಮಾಡ್ತಾ ಇದ್ರೆ ಈಗ 82 ಲಕ್ಷ ಕಿಲೋ ಲೀಟರ್ ಪ್ರೋಸೆಸ್ ಅನ್ನ ಮಾಡ್ತಾ ಇದ್ದಾರೆ. और मिल्क फेडरेशन का टर्नओवर सिर्फ एन्युअली 4 करोड़ रुपीस था, आज वो बढ़कर 25,000 करोड़ रुपीस हुआ है. ಮಿಲ್ಕ್ ಫೆಡರೇಷನ್ ಅವಾಗ 4 ಕೋಟಿ ರೂಪಾಯಿ ಟರ್ನ್ ಓವರ್ ಇದ್ರೆ ಇವತ್ತು 25 ಲಕ್ಷ ರೂಪಾಯಿ ಟರ್ನ್ ಓವರ್ ಇವತ್ತು ಇದೆ. और जो टर्नओवर है उसका 0.80%, मतलब 100 रुपये के टर्नओवर में 80 रुपया 80 रुपीस किसान के हाथ में जाता है. 100 ರೂಪಾಯಿ ಟರ್ನ್ ಓವರ್ ಇದ್ರೆ, ವಹಿವಾಟಿದ್ರೆ ಅದರಲ್ಲಿ 80 ರೂಪಾಯಿ ರೈತನ ಕೈಗೆ ಹೋಗ್ತಾ ಇದೆ ಅನ್ನುವಂಥದ್ದು ಮಹತ್ವದ ಸಂಗತಿ. मित्रों, आज मैं ऐसे प्रदेश से आता हूं जहां पर इस श्वेत क्रांति ने किसानों की किस्मत बदल दी है. ನಾನು ಇಂಥ ಪ್ರದೇಶದಿಂದ ಬರ್ತೀನಿ. ಈ ರೀತಿಯ ಪ್ಲಾಂಟ್ಗಳು ನಮ್ಮ ರೈತರ ಒಟ್ಟು ಪರಿಸ್ಥಿತಿಯನ್ನೇ ಬದಲಾವಣೆ ಮಾಡಿದವು. 60,000 करोड़ रुपया अमूल के माध्यम से उनके बैंक अकाउंट में मिलता है. 36 ಲಕ್ಷ ನಮ್ಮ ರೈತರಿಗೆ ಬ್ಯಾಂಕ್ ಅಕೌಂಟ್ ಮೂಲಕ, ಅಮೂಲದ ಮೂಲಕ ಅವರಿಗೆ ದುಡ್ಡು ಮುಟ್ತದೆ. कर्नाटक ने भी बहुत अच्छा काम किया है, मगर कर्नाटक के सभी किसान भाइयों बहनों को मैं आश्वस्त करना चाहता हूं कि अमूल, नंदिनी दोनों इकट्ठा होकर कर्नाटक के हर गांव में प्राइमरी डेयरी हो, इस दिशा में काम करेंगे. और 3 साल में कर्नाटक में एक भी गांव ऐसा नहीं होगा जहां पर प्राइमरी डेयरी नहीं होगी. ಕರ್ನಾಟಕವು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದೆ. ಆದರೆ ಅಮೂಲು, ಕರ್ನಾಟಕದ ನಂದಿನಿ ಒಟ್ಟಿಗೆ ಕೆಲಸ ಮಾಡಿದರೆ ಇಡೀ ಕರ್ನಾಟಕದ ಎಲ್ಲ ಊರುಗಳಲ್ಲಿ, ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ಹಳ್ಳಿಗಳಲ್ಲಿ, ಮಾತಾಡಬೇಡ್ರಿ ಇಲ್ಲಿ, ಎಲ್ಲ ಹಳ್ಳಿಗಳಲ್ಲಿ ನಾವು ಈ ಪ್ರೈಮರಿ ಡೇರಿಯನ್ನ
ನಾವು ಸ್ಥಾಪಿಸಬಹುದು, ಅದರಿಂದ ರೈತರಿಗೆ ಬಹಳ ಒಳ್ಳೆಯದಾಗುತ್ತೆ. और हमने तय किया है कि आने वाले 3 साल में देश की हर पंचायत में प्राइमरी डेयरी की स्थापना एनडीडीबी और भारत सरकार का सहकार मंत्रालय करेंगे और इसके लिए हमने पूरी 3 साल की कार्य योजना तैयार कर ली है. ನಾವು ನಿರ್ಣಯ ಮಾಡಿದ್ದೇವೆ, NDDB ಮೂಲಕ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಒಂದು ಸಂಸ್ಥೆ ಮೂಲಕ ಪ್ರತಿಯೊಂದು ಪಂಚಾಯಿತಿಯಲ್ಲಿ ನಾವು ಒಂದು ಪ್ರೈಮರಿ ಡೈರಿಯನ್ನ ಸ್ಥಾಪಿಸಬೇಕು ಅನ್ನುವಂತಹ ತೀರ್ಮಾನವನ್ನು ನಾವು ಮಾಡಿದ್ದೇವೆ. तो देश भर में 2 लाख प्राइमरी डेयरी एट विलेज लेवल हम 3 साल के अंदर बनाएंगे और इसके माध्यम से देश भर के किसानों को श्वेत क्रांति के साथ जोड़कर भारत दूध के क्षेत्र में बड़ा निर्यातक बनेगा. ನಾವು 2 ಲಕ್ಷ ಪ್ರೈಮರಿ ಡೈರಿಯನ್ನ ನಿರ್ಮಾಣ ಮಾಡುವುದರ ಮೂಲಕ ಇಡೀ ದೇಶದಿಂದ ನಾವು ಹಾಲನ್ನ ಎಕ್ಸ್ಪೋರ್ಟ್ ಮಾಡುವಂತಹ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡಲಿಕ್ಕೆ ಈಗಾಗಲೇ ತೀರ್ಮಾನವನ್ನು ಕೈಗೊಂಡಿದ್ದೇವೆ. और मैं आज कर्नाटक मिल्क फेडरेशन को ये भी कहने आया हूं कि आपको टेक्निकल सपोर्ट, आपको कोऑपरेटिव सेक्टर का सपोर्ट और अमूल की सारी कार्य पद्धति का सपोर्ट उपलब्ध कराया जाएगा. आपको जिस प्रकार की जरूरियात है वो सभी प्रकार की जरूरियात भारत सरकार के कोऑपरेटिव मिनिस्ट्री के माध्यम से करने के लिए हम तैयार हैं. गुजरात और कर्नाटक दोनों साथ में मिलकर पूरे देश के अंदर दूध उत्पादन करने वाले किसान भाइयों के कल्याण के लिए बहुत अच्छा काम कर सकते हैं. ನಾನು ಇವತ್ತು ಇಲ್ಲೇ ಹೇಳಲಿಕ್ಕೆ ಬಂದಿದ್ದೇನೆ, ಕರ್ನಾಟಕ ಗುಜರಾತದ ಅಮೂಲು ಮತ್ತು ಕರ್ನಾಟಕ ನಾವು ಒಟ್ಟಿಗೆ ಸೇರಿ ಇವತ್ತು ಒಟ್ಟಾರೆ ಹಾಲು ಉತ್ಪಾದಕಕ್ಕೆ ಏನು ಸಹಕಾರ ಬೇಕು, ಕೋಆಪರೇಟಿವ್ಗೆ ಏನು ಸಹಕಾರ ಬೇಕು, ಆ ಎಲ್ಲ ಸಹಕಾರವನ್ನ ನಾವು ಕೊಡ್ತೇವೆ. ಮತ್ತು ನನ್ನ ಮಂತ್ರಾಲಯ ಅಂದ್ರೆ ಕೋಆಪರೇಟಿವ್ ಮಂತ್ರಾಲಯ ಇದಕ್ಕೆ ಬೇಕಾದಂತಹ ಎಲ್ಲ ಫೆಸಿಲಿಟೇಷನ್ ಅನ್ನು ನಾವು ಮಾಡ್ತೀವಿ ಅನ್ನುವಂತಹ ಮಾತನ್ನು ನಾನು ಹೇಳ್ತೇನೆ. मैं मुंबई सरकार को भी बहुत बहुत अभिनंदन देना चाहता हूं कि पर लीटर 5 रुपया डीबीटी के माध्यम से वर्ष में 1250 करोड़ रुपया 1250 करोड़ रुपया सीधा किसान के बैंक अकाउंट में भेजकर दूध का उत्पादन करने वाले किसानों को उन्होंने बहुत बड़ी मदद की है. ನಾನು ಬೊಮ್ಮಾಯಿ ಸರ್ಕಾರಕ್ಕೂ ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ಬಯಸ್ತೀನಿ. ಪ್ರತಿ ತಿಂಗಳು 1250 ಕೋಟಿ ರೂಪಾಯಿಯನ್ನ ನೇರವಾಗಿ ಡಿಬಿಟಿ ಮೂಲಕ ರೈತರ ಖಾತೆಗಳಿಗೆ ಟ್ರಾನ್ಸ್ಫರ್ ಮಾಡುವುದರ ಮೂಲಕ ಹಾಲು ಉತ್ಪಾದನೆಯಲ್ಲಿ ಒಂದು ಮಹಾ ಕ್ರಾಂತಿಯನ್ನ ಮಾಡಿದ್ದಾರೆ. और क्षीर भाग्य योजना के माध्यम से उन्होंने 65 लाख बच्चों को 64,000 आंगनवाड़ियों में 150 ml मिल्क देकर उनके पोषण की व्यवस्था, न्यूट्रिशन की व्यवस्था भी की है. ಬೊಮ್ಮಾಯಿ ಸರ್ಕಾರ ಕ್ಷೀರ ಭಾಗ್ಯ ಯೋಜನೆಯಲ್ಲಿ 55 ಲಕ್ಷ ಲೀಟರ್ಗಳ ಹಾಲನ್ನ 64,000 ಅಂಗನವಾಡಿಯಲ್ಲಿ ಕೊಡುವುದರ ಮೂಲಕ ಮಕ್ಕಳಿಗೂ ಕೂಡ ಒಳ್ಳೆಯದನ್ನ ಮಾಡಿದೆ. मित्रों, अंत में मैं मांड्या दूध उत्पादक समिति के अध्यक्ष को बहुत बहुत मन से बधाई देना चाहता हूं, उनको शुभकामनाएं देना चाहता हूं कि डेयरी के माध्यम से मांड्या जिले के सभी किसानों का बहुत भला होगा और इनकी इनकम में बड़ी बढ़ोतरी होगी, ऐसी शुभकामनाएं देना चाहता हूं. ನಾನು ಕೊನೆಯದಾಗಿ ಅತ್ಯಂತ ತೆರೆದ ಹೃದಯದಿಂದ ನನ್ನ ಮನಸ್ಸಿನಿಂದ ಈ ಮಂಡ್ಯ ಮೆಗಾ ಡೈರಿಯ ಅಧ್ಯಕ್ಷರಿಗೆ ನಾನು ಧನ್ಯವಾದ ಅರ್ಪಿಸ್ತೇನೆ, ಅಭಿನಂದನೆ ಅರ್ಪಿಸ್ತೇನೆ. ಇದರ ಮೂಲಕ ನಮ್ಮ ರೈತರ ಜೀವನದಲ್ಲಿ ಬದಲಾವಣೆಯನ್ನು ತರಲಿಕ್ಕೆ, ಅವರಿಗೆ ಅನುಕೂಲತೆಯನ್ನು ಮಾಡಲಿಕ್ಕೆ ಖಂಡಿತ ಸಾಧ್ಯ ಆಗ್ತದೆ. ನಾನು ಅವರಿಗೆ ಅತ್ಯಂತ ಹೃದಯದಿಂದ ನಾನು ಅವರಿಗೆ ಧನ್ಯವಾದವನ್ನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. अंत में आज हमारे प्रिय प्रधानमंत्री मोदी जी के माता जी का निधन हुआ है. इस दुख की घड़ी में पूरा देश
मोदी जी के साथ खड़ा है। हम सब भी मोदी जी के साथ खड़े हैं, उनके परिवार के साथ खड़े हैं। उनको श्रद्धांजलि देकर मेरी बात की मैं समाप्ति करता हूं। वंदे मातरम। ಇವತ್ತು ನಮ್ಮ ಪ್ರಿಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ತಾಯಿಯವರು ಮಾತೋಶ್ರೀ ಅವರು ನಿಧನರಾಗಿದ್ದಾರೆ. ಅವರಿಗೆ ಇಡೀ ದೇಶ ಮೋದಿಯವರ ಜೊತೆಗೆ ಅವರ ಈ ದುಃಖದ ಸಂದರ್ಭದಲ್ಲಿ ಇರುತ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ.